ನನಗೆ ಚಿಕ್ಕಮ್ಮನೇ ಎಲ್ಲ ಇವ್ರಿಗಿಂತ ಮುಖ್ಯವಾದ ಬಗ್ಗೆ ಚಿಕ್ಕಮ್ಮ ನಿಮಗೆ ಬೇಜಾರು ಮಾಡೋದು ನನಗೆ ಇಷ್ಟ ನೀವು ಯಾವಾಗ ಸಂತೋಷವಾಗಿರ್ಬೇಕು. ನಿಮ್ಮ ಆಸೆ ನಾನು ಮನೆ ಮದುವೆ ಆಗ್ತೀನಿ ಚಿಕ್ಕಮ್ಮ. ಇದುವರೆಗೂ ನೀವು ಹೇಳ್ದಾಗೆ ನಡ್ಕೊಂಡಿದ್ದೀನಿ. ಇನ್ನು ಮುಂದೆನೂ ಹಾಗೆ ನಡ್ಕೋತೀನಿ ಚಿಕ್ಕಮ್ಮ. ಯಾರಿಗೂ ಬೇಜಾರು ಮಾಡಲ್ಲ, ಯಾರಿಗೂ ನಾವು ಕೊಡಲ್ಲ. ಇದನ್ನ ನೀನು ಮನಸಾರೆ ಹೇಳಿದ್ಯಾ ಅಂತ ನಂಬ್ತಿದ್ದೀನಿ ಮುತ್ತು. ನಿಮ್ಮ ಆಸೆಯಿಂದ ಜೀವನ ಮಾಡ್ತೀನಿ ಚಿಕ್ಕಮ್ಮ. ಏನ್ ನಿಂತ್ಕೊಂಡು ನೋಡ್ತಿದ್ಯಾ? ತಗೊಂಡೋಗಿ ರೂಮಲ್ಲಿ ಇಡು. ನಿಂತ್ಕೊಳ್ಳಿ. ಅವರೇ ತಗೊಂಡು ಹೋಗ್ಬೇಕು. ಬೆಳ್ಳಿ, ಈ ರೀತಿ ಅಳ್ತಾ ಇದ್ರೆ ಕಣ್ಣೀರು ಬಿಟ್ಟರೆ ಬೇರೆ ಏನೂ ಸಿಗಲ್ಲ. ಜೀವನದಲ್ಲಿ ಭರವಸೆ ಇರಬೇಕಪ್ಪ. ಒಂದೇ ಒಂದು ಕೋರಿಕೆಗೆ ಎಷ್ಟೊಂದು ಪ್ರಯತ್ನಗಳು. 1 ನಿಮಿಷ ಅಲ್ಲ, 2 ನಿಮಿಷ ಅಲ್ಲ, 1 ದಿನ ಅಲ್ಲ, 2 ದಿನ ಅಲ್ಲ ಅಂತ 100 ದಿನದಿಂದ ಕಾಯ್ತಾನೆ ಇದ್ದೀನಿ. ನನ್ನ ಜೀವನದಲ್ಲಿ ಏನೋ ಒಂದು ಬದಲಾಗತ್ತೆ, ನನ್ನ ಜೀವನ ಎಲ್ಲೋ ಒಂದು ಕಡೆ ಹೋಗಿ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ದಿನೇ ದಿನೇ ಯಾವುದು ಬದಲಾಗ್ತಿಲ್ಲ. ಎಲ್ಲರೂ ನನಗೆ ನಿನ್ನ ಜೀವನ ಚೆನ್ನಾಗಿರುತ್ತೆ ಬೆಳ್ಳಿ, ನಿನಗೆ ಒಳ್ಳೇದಾಗತ್ತೆ ಅಂತ ಆಶೀರ್ವಾದ ಮಾಡಿದವ್ರೆ. ಆದರೆ ಅವ್ರು ಯಾವ ಆಶೀರ್ವಾದಗಳು ನನಗೆ ಫಲ ಕೊಟ್ಟಿಲ್ಲ. ಸುಮ್ಮನೆ ಪ್ರಾಣನ ಉಳಿಸ್ಕೊಂಡು ಕಾಲನ ತಳ್ಕೊಂಡು ಹೋಗ್ತಿದ್ದೇನೆ ಅಷ್ಟೇ. ಬೆಳ್ಳಿ, ಒಂದು ಮಾತು ಹೇಳ. ಊರಿಗೆ ಬರಗಾಲ ಬಂದಾಗ, ಕಷ್ಟ ಅಂದಾಗ ನೀನು ದೇವ್ರ ಥರ ನಿಂತೆ. ಈಗ ನೀನು ಕಷ್ಟದಲ್ಲಿದೆಯಾ. ನಿನ್ನ ಜೀವನದಲ್ಲೂ ದೇವರಾಗಿ ಯಾರು ಬಂದೇ ಬರ್ತಾರೆ. ನಿನ್ನ ಜೀವನನೂ ಬದಲಾಗತ್ತೆ ಕಣವ. ಎಷ್ಟು ದಿನ ನನ್ನ 1 ದಿನ ಅಲ್ಲ, 2 ದಿನ ಅಲ್ಲ, ನಾನು ಮುತ್ತು ಮಾಮಂಗೋಸ್ಕರ ಎಷ್ಟು ವರ್ಷ ಆದರೂ ಕಾಯ್ತಾನೆ ಇದ್ದೀನಿ. ಆದರೆ ಯಾವುದೂ ಒಳ್ಳೇದಾಗ್ತಿಲ್ಲ. ಮುತ್ತು ಮಾವ ಮಾಯಕನೇ ಮದುವೆ ಆಗ್ತೀನಿ ಅಂತ ಒಪ್ಕೊಂಡ್ರಲ್ಲ, ಈಗ ಹೇಗಣ್ಣ ನಾನು ತಲೆ ಕೆಡಿಸ್ಕೊಳ್ದೆ ಸುಮ್ಮನೆ ಇರಲಿ? ಮುತ್ತು ಮಾಯಿನೇ ಮದುವೆ ಆಗ್ತಾನೆ ಅಂತ ಹೇಳಿದಾನಷ್ಟೇ, ಆದರೆ ಇನ್ನೂ ಆಗಿಲ್ಲಲ್ಲ ಬೆಳ್ಳಿ. ಅವತ್ತು ಅದನ್ನೇ ಹೇಳಿದ್ರೆ ಈಗಲೂ ಅದನ್ನೇ ಹೇಳ್ತಿದ್ದೀರಾ. ಮುತ್ತು ಮಾವಂಗೂ ಮಾಯಕಂಗೂ ನಿಶ್ಚಿತಾರ್ಥ ಆಗಿದೆ ಷಣ್ಮುಖಣ್ಣ. ಇನ್ನು ಮದುವೆ ದಿನ ಫಿಕ್ಸ್ ಆದರೆ ಇನ್ನೂ ತಾಳಿ ಕಟ್ಟಿಲ್ಲ ಬೆಳ್ಳಿ ಅಂತ ಸಮಾಧಾನ ಮಾಡ್ತೀರಾ? ಬೆಳ್ಳಿ, ನನಗೆ ಗೊತ್ತಿರೋ ಪ್ರಕಾರ ಚಿಕ್ಕಮ್ಮನಿಗೋಸ್ಕರ ಮುತ್ತು ಆ ರೀತಿ ಒಪ್ಪಿಗೆ ಕೊಟ್ಟಿದ್ದಾನಷ್ಟೇ. ಒಂದು ವೇಳೆ ಮುತ್ತು ಬೆಳ್ಳಿನೇ ಮದುವೆ ಆಗೋದು ಅಂತ ನಿಂತರೆ ನೀಲಾಂಬರಿ ಅಮ್ಮ ಅಲ್ಲ, ಆ ದೇವರೇ ಬಂದರೆ ಏನು ಮಾಡೋಕ್ಕಾಗಲ್ಲ. ಆಶೀರ್ವಾದ ಮಾಡಲೇಬೇಕು. ಅತ್ತೆಗೆ ಮಾಯಕನೇ ಸೊಸೆಯಾಗಿ ಬರಬೇಕು ಅಂತ ಆಸೆ ಅಲ್ವಾ? ನೀವು ಹೇಳ್ದಾಗೆ ಮುತ್ತು ಮಾವ ಯಾವಾಗ ನೀಲಾಂಬರಿ ಅತ್ತೆಗೆ ಎದುರುತ್ರ ಕೊಟ್ಟಿದ್ದಾರೆ? ಮುತ್ತು ಮಾವ ಯಾವಾಗ ಅತ್ತೆ ಹತ್ರ ಹೇಳೋದು ನನಗೆ ಮದುವೆ ಆಗೋದು? ನನಗಿದು ಯಾವುದು ನಡೆಯುತ್ತೆ ಅಂತ ಅನಿಸ್ತಿಲ್ಲ ಅಣ್ಣ. ಬೆಳ್ಳಿ, ನಮ್ಮ ನಂಬಿಕೆಗಳು ಸತ್ಯವಾಗಿದ್ದು ನಮ್ಮ ಪ್ರಯತ್ನ ದೃಢವಾಗಿದ್ದರೆ ಎಲ್ಲ ವಿಷಯನೂ ನಡೆದೇ ನಡೆಯುತ್ತೆ. ನಾವು ಅಂದ್ಕೊಂಡಿದ್ದು ಯಾವ್ದಾದ್ರು ಒಂದು ದಾರಿ ಮಾಡ್ಕೊಂಡು ನಮ್ಮ ಕಡೆ ಬಂದೇ ಬರುತ್ತೆ. ನಾವು ಅದನ್ನು ಅಪ್ಕೊಳ್ಳೋಕೆ ರೆಡಿಯಾಗಿರ್ಬೇಕಷ್ಟೇ. ಸರಿ, ನೀವು ಹೇಳ್ದಾಗೆ ಕೇಳ್ತೀನಿ ಷಣ್ಮುಖಣ್ಣ. ಆದರೆ ನಾನು ಈ ಮದುವೆ ವಿಚಾರವಾಗಿ ಇನ್ನೂ ಎಷ್ಟು ಅಂತ ಪ್ರಯತ್ನ ಪಡಲಿ? ಏನೇ ಆದರೂ ಹಣೆ ಬರಹದಲ್ಲಿ ಏನಿದೆಯೋ ಹಾಗೆ ನಡೆಯೋದು. ನಂಬಿಕೆ ಬಿಡಬೇಡ, ಇನ್ನೂ ಪ್ರಯತ್ನ ಪಡು. ಯಾರಿಗೆ ಗೊತ್ತು, ನಿನ್ನ ಹಣೆ ಬರದಲ್ಲಿ ಮುತ್ತು ನಿನಗೆ ಅಂತ ಬರೆದಿರ್ಬೋದು. ನನ್ನ ಮನೆಗೆ ಬಂದು ನನ್ನ ಎದುರುಗಡೆನೆ ನಿಂತು ಮುತ್ತು ಬೆಳ್ಳಿ ಮದುವೆ ವಿಚಾರವಾಗಿ ಮಾತಾಡ್ತಾರಲ್ಲ ಈ ಊರಿನವರು,
ಎಲ್ಲಿಂದ ಬಂತು ಇವ್ರಿಗೆ ಇಷ್ಟೊಂದು ಧೈರ್ಯ? ಮುತ್ತು ಮಾವನೇ ಕರ್ಸಿರ್ಬೋದಾ? ಮುತ್ತು ನನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾನೆ ಹೊರತು ನಾನು ಹಾಕಿದ ಗೆರೆ ಮಾತ್ರ ಯಾವತ್ತೂ ದಾಟೋದಿಲ್ಲ. ಬೆಳ್ಳಿ ಹೋಗಿ ಬೇಡ್ಕೊಂಡಿರ್ಬೋದ ಅತ್ತೆ? ನಂಬೋದಕ್ಕಾಗೋದಿಲ್ಲ ಮಾಯಾ. ಷಣ್ಮುಗ ಐಶು ಎಲ್ಲ ಬೆಳ್ಳಿ ಪರವಾಗೇ ಇದ್ದಾರೆ ಅತ್ತೆ. ಬೆಳ್ಳಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬಂದ್ಲಲ್ವಾ, ಆ ಉಪಕಾರಕ್ಕೆ ಊರ್ನವರು ಪ್ರತಿ ಉಪಕಾರ ಮಾಡ್ತಿದ್ರೆ? ಇದು ನಮ್ಮ ಮನೆಯವ್ರದೇ ಮಸ್ಲತ್ತು ಅಂತ ಕಾಣಿಸುತ್ತೆ ಮಾಯಾ. ಸ್ವತಃ ಅವ್ರಿಗೆ ಈ ಕೆಲಸ ಸಾಧಿಸಕ್ಕಾಗೋದಿಲ್ಲ ಅಂತ ರಾಜಕಾರಣಿಗಳ ಥರ ಬುದ್ಧಿ ಉಪಯೋಗಿಸಿದ್ದಾರೆ. ತಾವೇ ಮುಂದೆ ಬಂದು ಮಾತಾಡಿದ್ರೆ ಎಲ್ಲಿ ತಪ್ಪು ತಿಳ್ಕೊತಾರೋ ಅಂತ ಊರ್ನವ್ರ ಮುಖಾಂತರ ಮುತ್ತು ಮತ್ತೆ ಬೆಳ್ಳಿ ಮದುವೆ ವಿಚಾರನ ಹೇಳಿ ಕಳಿಸಿದ್ದಾರೆ. ಎಲ್ಲ ತಾವು ಅಂದ್ಕೊಂಡಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ನಾನು ಎಮೋಷ್ನಲ್ ಆಗಲಿಲ್ಲ ಅಂದಿದ್ರೆ ಇವತ್ತಿಗೆ ನಿನ್ನ ಕತೆ ಮುಗಿದು ಹೋಗ್ತಿತ್ತು ಮಾಯಾ. ನೀವೆಲ್ಲಿ ಊರ್ ಜನ ಬೇಜಾರು ಮಾಡ್ಕೋತಾರೆ ಅಂತ ಬೆಳ್ಳಿ ಮುತ್ತು ಮಾವನ ಮದ್ವೆಗೆ ಒಪ್ಪಿಗೆ ಕೊಡ್ತೀರಾ ಅಂತ ಅನ್ಕೊಂಡಿದ್ದೆ. ಬೆಳ್ಳಿ ಯಾವತ್ತೂ ನನ್ನ ಸೊಸೆ ಲಿಸ್ಟಿಗೆ ಬರಲೇ ಇಲ್ಲ ಮಾಯಾ. ನೀನೇ ನನ್ನ ಸೊಸೆ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಮದುವೆ ಆಗೋ ಯಾವ ಲಕ್ಷಣಗಳು ಕಾಣಿಸ್ತಿಲ್ವಲ್ಲ. ನಿನಗೂ ಮುತ್ತುಗೂ ನಿಶ್ಚಿತಾರ್ಥ ಆಗಿದೆ. ಈ ಸಮಯದಲ್ಲಿ ಬಂದು ಇವ್ರು ಹೀಗೆ ಮಾತಾಡ್ತಾರಲ್ಲ. ಮದುವೆ ಟೈಮಲ್ಲೇ ಎಷ್ಟೋ ಗಂಡು ಹೆಣ್ಣು ಬದಲಾಗ್ತಾರೆ. ಇದಿನ್ನು ಎಂಗೇಜ್ಮೆಂಟ್ ಅನ್ನೋ ತಾತ್ಸಾರ ಅವ್ರಿಗೆ ಅತ್ತೆ. ಸದ್ಯ ಮುತ್ತು ಮಾವ ಮತ್ತೆ ನನ್ನ ಹೆಸರು ತಗೊಂಡ್ರಲ್ಲ, ಅದು ನನಗೆ ತುಂಬಾ ಖುಷಿ ಆಯ್ತು ಅತ್ತೆ. ಮತ್ತೆ ಮದುವೆ ಆಗತ್ತೆ ಅನ್ನೋ ಕನ್ಫರ್ಮೇಶನ್ ಸಿಕ್ಕಿದಾಗಾಯ್ತು. ನಮ್ಮ ಮಾತಿಗೆ ನಾವು ಸರಿಯಾಗಿದ್ರೆ ಯಾರು ಏನೂ ಮಾಡೋಕ್ಕಾಗೋದಿಲ್ಲ ಮಾಯಾ. ಆದರೂ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ನೋಡು. ಅತ್ತೆ, ಈ ಎಲ್ಲ ಡ್ರಾಮಕ್ಕೂ ಸೂತ್ರಧಾರ ಯಾರಿರ್ಬೋದು? ಯಾರೇ ಇರಲಿ, ಸದ್ಯದಲ್ಲೇ ಅವರಿಗೆ ಶಿಕ್ಷೆ ಕಾದಿದೆ. ಛೇ 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 ಛೇ, ಇಲ್ಲಿ ನೋಡಿ ಅದಕ್ಕೆ ಪಾಪ ಯಾರೋ ಎಷ್ಟು ಸಪ್ಪಾಗಿ ನಿಂತ್ಕೊಂಡಿದ್ದಾರೆ ಅಂತ. ಷಣ್ಮುಗ, ನೆನ್ನೇನು ಹೇಳ್ತಿದ್ಯಲ್ಲ ಬಲೆ ಹೆಣ್ದಿದ್ದೀನಿ ಅಂತ ಅಲ್ವಾ? ಎಲ್ಲಿದೆ ಬಲೆ? ಕಾಣಿಸ್ತಿಲ್ವಲ್ಲ. ಸರಿ ಹೋಗ್ಲಿ ಬಿಡು, ಬೇರೆ ಪ್ಲಾನ್ಸ್ ಎಲ್ಲ ಏನಾಯ್ತು? ಎಲ್ಲ ಡಮ್ಮಾರ. ಇರ್ಲಿ ಬಿಡು. ಎನಿವೇಸ್ ನಿನ್ ಯೋಗ್ಯತೆ ಬಗ್ಗೆ ನನಗೆ ತುಂಬಾ ಡೌಟ್ ಇತ್ತು. ಮಾಯಾ, ಈಗೆಲ್ಲ ಕ್ಲಿಯರ್ ಆಯ್ತಲ್ಲ? ಹಾಗಂತೀರ ಅದಕ್ಕೆ? ಮುತ್ತು ಮಾವನ್ ಮನ್ಸಲ್ಲಿ ಯಾರಿದ್ದಾರೆ, ಅವ್ರು ಯಾರನ್ನ ಮದ್ವೆ ಆಗ್ತಾರೆ, ಇದೆಲ್ಲ ನಾಳೆ ಗೊತ್ತಾಗತ್ತೆ ಅಂತ ಅಷ್ಟು ದೊಡ್ಡ ದೊಡ್ಡ ಡೈಲಾಗ್ ಹೊಡಿತಿದ್ದೆ. ಅಷ್ಟೇ ಅಲ್ಲ, ಊರ್ ಜನರನ್ನೆಲ್ಲ ಎತ್ಕಟ್ಟಿ ಅಥವಾ ಬೆಳ್ಳಿ ಪರವಾಗಿ ಮಾತಾಡಕ್ ಕರ್ಸಿದ್ಯಲ್ಲ, ನೀನ್ ಎಂತ ಕಿಲಾಡಿ ಇರ್ಬೇಕು ಅಂತ ಲೆಕ್ಕ ಹಾಕು. ಅದಕ್ಕೆ ಹೇಳೋದು, ಬ್ಲ್ಯಾಕ್ ಮೇಲ್ ಮಾಡ್ಬೇಕಂದ್ರೆ ಸ್ವಲ್ಪ ತಲೆ ಉಪಯೋಗಿಸಿ ಬ್ಲ್ಯಾಕ್ ಮೇಲ್ ಮಾಡ್ಬೇಕು ಅಂತ. ಊರ್ ಜನದ ಮುಂದೆ ಬೆಳ್ಳಿನ ಮದ್ವೆ ಆಗ್ಬೇಕು ಅಂತ ಹೇಳಿದ್ರೆ ಮುತ್ತು ಮಾವ ಒಪ್ಕೊಂಡ್ಬಿಡ್ತಾರ? ಅವ್ರು ಒಪ್ಕೊಂಡ್ರು ನೀಲಾಂಬರಿ ಅತ್ತೆ ಸುಮ್ಮನೆ ಬಿಡ್ಬೇಕಲ್ಲ. ಅಮ್ಮನ ಸಪೋರ್ಟು ಯಾವಾಗಲೂ ಮಾಯನ್ಗೆ. ಅಮ್ಮ ಇರೋವರೆಗೂ ಮಾಯನ ಈ ಮನೆ ಸೊಸೆ ಪಟ್ಟದಿಂದ ಯಾರು ದೂರ ಮಾಡೋಕ್ಕಾಗಲ್ಲ. ಮುತ್ತಣ್ಣನಿಂದನೂ ಸಾಧ್ಯ ಇಲ್ಲ. ಪಾಪ ಬೆಳ್ಳಿ ಮನ್ಸು ಹೊಡೆದು ಚೂರ್ ಚೂರ್ ಆಗಿರ್ಬೇಕು ಅನ್ಸುತ್ತೆ ಅಲ್ವಾ? ಹೋಗು ಷಣ್ಮುಗ, ಸಮಾಧಾನ ಮಾಡು ಹೋಗು. ನಿನಗೆ ಕಷ್ಟ ಆಗಂಗಿದ್ರೆ ಹೇಳು, ನಾನು ಹೋಗಿ ಸಮಾಧಾನ ಮಾಡ್ಲಾ? ಒಂದ್ ತಿಂಗಳಲ್ಲಿ ಅವ್ರಿಬ್ಬರದು ಮದ್ವೆ ಮಾಡಿಸ್ತೀನಿ ಅಂತ ಚಾಲೆಂಜ್ ಮಾಡಿದ್ದೆ. ಅದ್ರಲ್ಲಿ ಆಲ್ರೆಡಿ ಒಂದಿಷ್ಟು ದಿನ ಕಳೆದೋಗಿದೆ ಷಣ್ಮುಗ. ನಿನ್ನ ಹತ್ರ 20 ದಿನ ಅಷ್ಟೇ ಉಳಿದಿರೋದು. ನೋಡು, ನಿನ್ ಕೈಲಿ ಏನ್ ಸಾಧ್ಯ ಆಗತ್ತೆ ಅದನ್ನೆಲ್ಲ ಮಾಡಿ. ಮಾಯಾ, ಒಂದು ದಿನ ಮುಗಿಯೋಕ್ಕೆ 24 ಗಂಟೆ 1500 ನಿಮಿಷಗಳು. ಇನ್ನು 20 ದಿನ ಇದೆ. ಈ ಪ್ರಪಂಚನೇ ಬದಲಾಯಿಸ್ಬೋದು. ಇನ್ನು ಮದುವೆ ಮಾಡೋಕ್ಕಾಗಲ್ವಾ? ಕಾನ್ಫಿಡೆನ್ಸ್ ಇನ್ನು ಹಾಗೆ ಇದೆ. ಪ್ರಾಣ ಕೊಟ್ಟಾದ್ರೂ ಮುತ್ತಣ್ಣಂದು ಬೆಳ್ಳಿದು ಮದ್ವೆ ಮಾಡಿಸ್ಬೇಕು ಅಂತಿದ್ದಾನೆ ಅನ್ಸತ್ತೆ. ನೋಡೋಣ, ನೀನ್ ಛಲ ಗೆಲ್ಲತ್ತಾ ಇಲ್ಲ ನನ್ ಬುದ್ಧಿವಂತಿಕೆ ಗೆಲ್ಲತ್ತಾ ಅಂತ ನೋಡೋಣ ಮಾಯಾ. ಮನುಷ್ಯನ ಬುದ್ಧಿವಂತಿಕೆ ದೊಡ್ಡದ ಇಲ್ಲ ದೇವರ ಬಲ ದೊಡ್ಡದ ಅಂತ ನೋಡೋಣ. ರೆಡಿಯಾಗಿರು ಮಾಯಾ. ಗಂಟು ಮೂಟೆ ಕಟ್ಕೊಂಡು ಈ ಮನೆಯಿಂದ ಹೊರಗೆ ಹೋಗಕ್ಕೆ ರೆಡಿಯಾಗಿರು. ತುಂಬಾ ಬೇಗ ಹೋಗ್ತೀಯಾ. ಮೊದಲು ಗೆಲ್ಲು, ಆಮೇಲೆ ಚಾಲೆಂಜ್ ಮಾಡು. ಒಂದ್ ವೇಳೆ ನೀನ್ ಸೋತ್ರೆ ಬೆಳ್ಳಿ ಒಬ್ಳೆ ಅಲ್ಲ, ಅವಳ ಜೊತೆ ನೀನು ಹೋಗ್ಬೇಕಾಗತ್ತೆ. ನೆನ್ಪಿರ್ಲಿ. ಬನ್ನಿ ಅದಕ್ಕೆ. ಸೂರ್ಯ ಮೋಡದ ಮರೆಯಲ್ಲಿ ಮರೆಯಾಗ್ತಿರೋ ಸಮಯ ಕಾಣ್ತಾ ಇದೆ. ಅರ್ಥ ಆಗ್ಲಿಲ್ಲ ಗುರುಗಳೇ. ನೀವು ಇದಕ್ಕೂ ಮುಂಚೆ ಬೆಳ್ಳಿ ಜಾತಕನ ಯಾರ ಹತ್ರ ತೋರಿಸಿದ್ರೇನು? ಇಲ್ಲ ಸ್ವಾಮಿ,
ಒಂದ್ಸರಿ ಸನ್ಯಾಸಿನಿ ಬಂದಿದ್ರು ನಮ್ಮ ಊರಿಗೆ. ಅವರು ಬೆಳ್ಳಿ ಜೀವನದ ಬಗ್ಗೆ ಹೇಗಿರುತ್ತೆ, ಏನೇನು ಬದಲಾವಣೆ ಆಗುತ್ತೆ ಅಂತ ಅವಳ ಮುಖ ನೋಡ್ಕೊಂಡು ಹೇಳಿದ್ರು. ಜಾತಕ ಏನೂ ನೋಡಲಿಲ್ಲ, ಆದರೆ ಎಲ್ಲ ಒಳ್ಳೇದೇ ಆಯಿತು. ಆದರೆ ಇನ್ನು ಮುಂದೆ ಆ ರೀತಿ ಒಳ್ಳೇದಾಗೋದಿಲ್ಲ. ಯಾಕೆ? ಏನಾದರೂ ಗಂಡಾಂತರ ಕಾದಿದೆಯಾ ಗುರುಗಳೇ? ಬೆಳ್ಳಿ ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ಮನುಷ್ಯ ತಾನು ಅನ್ಕೊಂಡಿದ್ದು ಆಗದೇ ಇದ್ದಾಗ ಆ ಮನುಷ್ಯ ಬದುಕಿದ್ದು ಏನು ಪ್ರಯೋಜನ ಹೇಳಿ? ಗುರುಗಳೇ, ಏನಾದರೂ ಪೂಜೆ ಪರಿಹಾರ ಮಾಡಿ ಸರಿ ಮಾಡ್ಬೋದಾ? ಭೂಮಿನ ನಮ್ಮಿಷ್ಟಕ್ಕೆ ತಿರುಗಿಸೋಕ್ಕಾಗೋದಿಲ್ಲ. ಭೂಮಿ ತನ್ನ ಇಷ್ಟ ಹೇಗಿದೆಯೋ ಹಾಗೇ ತಿರುಗೋದು. ಬೆಳ್ಳಿಗೆ ಕಂಕಣ ಭಾಗ್ಯ ಹೇಗಿದೆ ಅಂತ ನೋಡಿ ಹೇಳಿ ಸ್ವಾಮಿ. ಇಲ್ಲೆಲ್ಲೋ ಒಂದು ಕಡೆ ಒಂದು ಸಣ್ಣ ತಿರುವು ಇದೆ ಅಂತ ಕಾಣಿಸುತ್ತೆ. ಸಣ್ಣ ಸಣ್ಣ ತಿರುವ ಏನ್ ಸ್ವಾಮಿ, ಸ್ವಲ್ಪ ನೋಡಿ ಹೇಳಿ. ಇನ್ನು 1 ತಿಂಗಳೊಳಗಾಗಿ ಬೆಳ್ಳಿಗೆ ದೈವಬಲ ಮುಗಿದೋಗುತ್ತೆ. ಯೋಚನೆ ಮಾಡಿ, ನಿಮ್ಮೆಲ್ಲ ಪ್ರಯತ್ನಗಳನ್ನ ಬೆಳ್ಳಿ ಕಲ್ಯಾಣಕ್ಕೋಸ್ಕರ ಮುಡುಪಾಗಿಡೋದು ಒಳ್ಳೆಯದು. ಬೆಳ್ಳಿ, ವೇರ್ ಆರ್ ಯು? ಹೇ ಬೆಳ್ಳಿ, ಬೆಳ್ಳಿ. ಏನ್ ಷಣ್ಮುಗಣ್ಣ ಇಷ್ಟೊಂದು ಖುಷಿಯಾಗಿದ್ದೀರಾ? ಮತ್ತೆ ನನ್ನ ತಂಗಿ ಜೀವನನೇ ಬದಲಾಗತ್ತೆ ಅನ್ನೋ ಶುಭ ಸುದ್ದಿ ತಂದಿದ್ದೀನಿ. ಖುಷಿ ಆಗದೆ ಇರ್ತೀನಾ? ಈಗಿನ್ನು ಜ್ಯೋತಿಷಿಗಳ ಹತ್ರ ನಿನ್ ಜಾತಕ ತೋರ್ಸ್ಕೊಂಬಂದೆ. ಆ ರಾಶಿ ಫಲಗಳನ್ನು ನೋಡಿ ಏನ್ ಹೇಳಿದ್ರು ಗೊತ್ತಾ? ನಿಂದು ಮುತ್ತುದು ಆದಷ್ಟು ಬೇಗ ಮದುವೆ ಆಗತ್ತೆ ಅಂತ ಹೇಳಿದ್ರು. ಯಾಕೆ ಬೆಳ್ಳಿ, ಈ ವಿಷಯ ಕೇಳಿ ಖುಷಿ ಆಗಿಲ್ವಾ? ನಾವು ನಡಿಬೇಕಾದ್ರೆ ಎಡ್ಬೋದು ಸಹಜ, ಆದರೆ ಅದೇ ಕಲ್ಲಿಗೆ ಇನ್ನೊಂದ್ಸರಿ ಎಡ್ಬೋದು ದಟ್ಟತನ ಅಣ್ಣ. ನೀವು ಪ್ರತಿ ಸರಿ ಮುತ್ತು ಮಾವನ ಜೊತೆ ನನ್ನ ಮದುವೆ ಆಗತ್ತೆ ಅಂತ ಹೇಳ್ದಾಗ್ಲೆಲ್ಲ ತುಂಬ ಖುಷಿ ಆಗತ್ತೆ ನಿಜ. ನಾನು ಅದೇ ಥರನೇ ಇವತ್ತು ಒಳ್ಳೇದಾಗತ್ತೆ, ನಾಳೆ ಒಳ್ಳೇದಾಗತ್ತೆ ಅಂತ ಕಾಯ್ತಾನೆ ಇರ್ತೀನಿ. ಯಾವುದೇ ಶುಭ ಸುದ್ದಿ ಸಿಗದೆ ಇದ್ದಾಗ ಆಗೋ ಬೇಜಾರು ಅಷ್ಟಿಷ್ಟಲ್ಲ. ಯಾರ್ಯಾರಿಗೆ ಏನೇನು ಸಿಗಬೇಕು ಅಂತಿರತ್ತೋ ಸಿಗತ್ತೆ ಬಿಡಿ. ಆದ್ರೆ ನಿನ್ನ ಪಾಲ್ಗೆ ಮುತ್ತಿನಂತ ಹುಡುಗ ಸಿಗ್ತಾನೆ ಅಂತ ಇದೆಯಲ್ಲ, ಅದಕ್ಕೇನು ಹೇಳ್ತೀಯಾ? ಮುತ್ತಿನಂತ ಹುಡುಗ ಅದು ನನಗೆ. ಮುತ್ತು ಮಾವ ನನ್ನವ್ರು ಆಗ್ತಾರೆ ಅನ್ನೋದು ಕನಸು ಅನ್ಸತ್ತೆ. ಒಂದು ರೀತಿಲಿ ಕನಸೇ ಚಂದ ಅಣ್ಣ, ಅಲ್ಲಿ ಎಲ್ಲ ನಮ್ಮ ಪರನೇ ನಡೆಯುತ್ತೆ, ಬೇಜಾರು ಅನ್ನೋದೇ ಆಗಲ್ಲ. ಒಮ್ಮೊಮ್ಮೆ ಕನಸುಗಳು ನಿಜ ಆಗುತ್ತೆ ಬೆಳ್ಳಿ. ಆ ಕನಸುಗಳ ಮೇಲೆ ನಂಬಿಕೆ ಇರಬೇಕು, ಅದಕ್ಕೆ ಆದಂಥ ಒಂದು ಸಮಯ ಬೇಕಷ್ಟೇ. ಷಣ್ಮುಗಣ್ಣ, ನಾವು ಚಂದ್ರನ ದೂರದಿಂದ ನೋಡಿ ಖುಷಿ ಪಡಬೇಕು, ಅದನ್ನ ಭೂಮಿಗೆ ತರೋ ಆಸೆ ಪಡಬಾರ್ದು. ಮಾಯಕ್ಕ ಹೇಳ್ದಾಗೆ ನಾನು ತುಂಬ ದೊಡ್ಡದಾಗೆ ಕನಸು ಕಾಣ್ತಿದ್ದೀನಿ. ಒಂದಲ್ಲ ಒಂದು ಪೆಟ್ಟು ಬಿದ್ದೇ ಬೀಳುತ್ತೆ ಅನ್ನಿಸ್ತಿದೆ. ಇನ್ನೊಂದು ವಿಷಯ ಗೊತ್ತಾ? ಮುತ್ತುಗೆ ಯಾವಾಗಲೂ ಧೈರ್ಯವಾಗಿರೋರು, ಕಷ್ಟ ಎದುರಿಸೋರು ಕಂಡ್ರೆ ಪಟ್ ಅಂತ ಇಷ್ಟ ಆಗ್ತಾರೆ. ಆ ಥರದ್ರಲ್ಲಿ ಮೊದಲನೇವರಾಗಿ ಇಷ್ಟಪಟ್ಟಿದ್ದು ಚಿತ್ರಕ್ಕನ್ನ. ಎರಡನೇವ್ರು ಯಾರು ಹೇಳು? ಯಾರು? ನೀನೇ. ಅಷ್ಟೊಂದು ಕಷ್ಟಗಳು ಬಂದ್ರು ಗೆಲ್ಲೇಬೇಕು ಅಂತ ಹಠದ ಮೇಲೆ ನಿಂತಿದೆಯಲ್ಲ, ಸೂಪರ್ ನೀನು. ಏನು ಒಳ್ಳೇದಾಗುತ್ತೋ ಏನೋ ಗೊತ್ತಿಲ್ಲ ಷಣ್ಮುಗಣ್ಣ, ನೀವು ಹೇಳ್ದ ಹಾಗೆ ಧೈರ್ಯವಾಗಿರ್ತೀನಿ. ನೋಡೋಣ, ನನ್ನ ಪಾಲಿಗೆ ಏನಿದೆಯೋ ಅದಾಗತ್ತೆ. ಇಲ್ಲ ನನಗೆ ಬಂದಿದ್ದಿಷ್ಟು ಅಂದ್ಕೊಂಡು ಸುಮ್ಮನಾಗ್ತೀನಿ. ಚಿತ್ರಕ್ಕ, ಷಣ್ಮುಗಣ್ಣ ಏನು ಹೇಳಿದ್ರು ಅಂತ ಕೇಳಿಸ್ಕೊಂಡ್ರ? ಮುತ್ತು ಮಾವಂಗೆ ಧೈರ್ಯವಾಗಿರೋರಲ್ಲಿ ಮೊದಲು ಇಷ್ಟ ಆಗಿದ್ದು ನೀವಂತೆ, ಎರಡನೇವಳು ನಾನು ಅಂತ ಹೇಳಿದ್ರು. ನೀವು ಎಲ್ಲ ಕಷ್ಟಗಳನ್ನ ದಾಟಿ ಮನೆಗೆ ಬಂದಿದ್ರಿ ಅಂತ ಗೊತ್ತು ಚಿತ್ರಕ್ಕ, ಆದರೆ ಈಗ ನನಗೂ ಅದೇ ಪರಿಸ್ಥಿತಿ ಬಂದಿದೆ. ಆದರೆ ಒಂದು ಬದಲಾವಣೆ ಏನು ಅಂದರೆ, ಮುತ್ತು ಮಾವ ನಿಮ್ಮನ್ನು ಪ್ರೀತಿಸ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಿತ್ತು. ಆದರೆ ಮುತ್ತು ಮಾವಾಗ ನನ್ನ ಮೇಲೆ ಪ್ರೀತಿ ಇದೆಯಾ, ನನ್ನನ್ನು ಅವ್ರು ಮದುವೆ ಆಗ್ತಾರಾ ಇಲ್ವಾ, ನನಗೇನೂ ಗೊತ್ತಿಲ್ಲ ಚಿತ್ರಕ್ಕ.
ಪರಿಸ್ಥಿತಿ ಹೇಗೆ ಬದಲಾಗತ್ತೆ ಅಂದರೆ ಒಂದೊಂದು ಸಾರಿ ಮುತ್ತು ಮಾವ ನನ್ನ ಬಿಟ್ಟು ಬದುಕೋದೇ ಇಲ್ಲ ಅನ್ನೋ ಥರ ಇರ್ತಾರೆ. ಇನ್ನೊಂದು ಸಲ ನಾನು ಅವ್ರಿಗೆ ಬರೀ ಸ್ನೇಹಿತೆ ಆಗೋಗ್ತೀನಿ. ಯಾವುದೂ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ ಚಿತ್ರಕ್ಕ. ಎಲ್ಲ ವಿಷಯದಲ್ಲೂ ಒಂದು ಗೊಂದಲ ಇದೆ ಚಿತ್ರಕ್ಕ. ಈ ಗೊಂದಲ ಎಲ್ಲ ನಿವಾರಣೆ ಆಗಬೇಕು, ಬದುಕು ಚಿನ್ನದ ಥರ ಹೊಳಿಬೇಕು. ಆದರೆ ಆ ತಾಯಿ ಚಾಮುಂಡಿಗೆ ಈಗೀಗ ನನ್ನ ಮೇಲೆ ಕೋಪ ಬಂದಿದೆ. ಮದುವೆ ಆಗೋದಿರಲಿ, ಒಂದು ಒಳ್ಳೆ ಸುದ್ದಿ ಕೂಡ ನನಗೆ ಸಿಗಲಿಲ್ಲ. ಇದು ಎಲ್ಲಿವರೆಗೂ ಹೋಗುತ್ತೋ ಹೋಗಲಿ, ಆದರೆ ನಾನು ಮಾತ್ರ ಧೈರ್ಯವಾಗಿರ್ತೀನಿ ಚಿತ್ರಕ್ಕ. ನನಗೆ ಒಳ್ಳೇದಾಗಲಿ ಅಂತ ನೀವೇ ಆಶೀರ್ವಾದ ಮಾಡಿ. ಎಷ್ಟೇ ಕಷ್ಟ ಆಗಲಿ ಮುತ್ತು ಮಾವ ಯಾವತ್ತಾದ್ರೂ ನಿನ್ನವ್ರೆ. ಇದೆಲ್ಲ ಸಂಪೂರ್ಣವಾಗಿ ಬದಲಾಗತ್ತೆ. ನಿನ್ನ ಮುತ್ತು ಮಾವನ ಮದುವೆ ಆಗೇ ಆಗತ್ತೆ. ನಾನೇ ಮುಂದೆ ನಿಂತು ಮಾಡಿಸ್ತೀನಿ. ಇದು ಸತ್ಯ. ಅದಕ್ಕೆ ಈ ಮೇಕಪ್ ಇಂದ ಇನ್ನೂ ಚೆನ್ನಾಗಿ ಕಾಣಿಸ್ಬೋದು ಗೊತ್ತಾ? ಇದೆಲ್ಲ ಅಣ್ಣಂಗೆ ಇಂಪ್ರೆಸ್ ಮಾಡೋಗ್ತಾನೆ. ಹೌದು. ಮಾಯಾ, ನೀನು ಇಷ್ಟೊಂದು ಚೆನ್ನಾಗಿದ್ಯಾ, ನಿನ್ಗೆ ಯಾಕೆ ಬೇಕು ಈ ಮೇಕಪ್ ಎಲ್ಲ? ಅದು ಅಲ್ಲದೆ ಅಣ್ಣಂಗೆ ಈ ಮೇಕಪ್ ಎಲ್ಲ ಇಷ್ಟ ಆಗಲ್ಲ. ಹೌದಾ? ಮೇಕಪ್ ಮಾಡದೇ ಇದ್ದೇನೆ ಅಣ್ಣಂಗೆ ಇಷ್ಟ ಆಗೋದು. ಮಾಯಾ, ನೀನು ನ್ಯಾಚುರಲ್ ಬ್ಯೂಟಿ, ಅದನ್ನೇ ಮೇಂಟೈನ್ ಮಾಡು. ಏ ಬೆಳಿ ಬಾಯಿಲಿ. ಅಕ್ಕ, ತುಂಬ ಕೆಲಸ ಇದೆ. ಇಲ್ಲೂ ಕೆಲ್ಸನೇ ಇರೋದು, ಬಾ ಇಲ್ಲಿ. ಅಲ್ಲೇ ನಿಂತ್ಕೋಬಾರ್ದು, ಬಾ 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 ಬಾ. ಹೇಗೋ ಅಡುಗೆ ಮನೆಗೆ ಹೋಗ್ತದೆಯಲ್ಲ, ಇದನ್ನು ಅಲ್ಲಿ ಇಟ್ಬಿಡು, ತಗೋ. ಯಾಕೆ ಬೆಳ್ಳಿ ಹಾಗೆ ನೋಡ್ತಿದ್ಯಾ? ಇದು ನಾವು ಕುಡ್ದಿರೋ ಕಾಫಿ ಕಪ್ಗಳೇ, ತಗೊಂಡೋಗಿಡು. ಅತ್ಗೆ ನಾನು ತಗೊಂಡು ಹೋಗ್ಬೇಕಾ ಅಂತ ಯೋಚನೆ ಮಾಡ್ತಿದ್ದಾಳೆ. ಹೇಗೋ ನೀನ್ ಮನೆ ಕೆಲ್ಸದವಳಲ್ವಾ, ಇದೆಲ್ಲ ನಿನ್ ಕೆಲ್ಸನೇ. ಒಂದು ವಿಷಯ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ಮಾಯಕ್ಕ. ನಾನೀ ಮನೆಗೆ ಕೆಲಸದೊಳಗೆ ಬಂದಿಲ್ಲ, ಮುತ್ತು ಮಾವನ ಅತ್ತೆ ಮಗಳಾಗಿ ಬಂದಿದ್ದೀನಿ. ನಾನು ಯಾವತ್ತೂ ನಿಮ್ಮ ಹತ್ರ ದಬ್ಬಾಳಿಕೆಯಿಂದ ನಡ್ಕೊಳ್ಳೋದಾಗ್ಲಿ, ಅಹಂಕಾರದಿಂದ ಮಾತಾಡೋದಾಗ್ಲಿ ಮಾಡಿಲ್ಲ. ನೀವು ಏನೇ ಕೆಲಸ ಹೇಳಿದ್ರು ನಾನು ಅದನ್ನು ಮಾಡ್ತೀನಿ. ಯಾಕೆಂದರೆ ನನ್ನ ಕೈಲಿ ಆಗತ್ತೆ ಅಂತಲ್ಲ, ಕೈಲಿ ಆ ಕೆಲಸ ಮಾಡೋಕ್ಕಾಗಲ್ಲ ಅಂತ. ನೋಡಿ ಅದಕ್ಕೆ ಹೇಗ್ ಮಾತಾಡ್ತಿದ್ದಾಳೆ. ಏನೇ ನಿಂದು? ಸ್ವಲ್ಪ ಹುಷಾರಾಗ್ತಿದ್ದಾಗೆ ಜ್ವರದ ಬಿಸಿಲ ತಲೆಗೆ ಏರಿದೆ ಅನ್ಸುತ್ತೆ. ಹೋಗು ತಣ್ಣೀರ್ ಸ್ನಾನ ಮಾಡು, ಕೂಲ್ ಆಗ್ತೀಯ. ಬೆಳ್ಳಿ, ಹೇಳ್ದಷ್ಟು ಮಾಡೋಕ್ಕಾಗಲ್ವಾ ನಿನಗೆ? ಶರ್ಮಿಳಕ್ಕ, ನೀವು ಇದೇ ಮಾತನ್ನ ಮಾಯಕ್ಕಂದು ಹೇಳಿದ್ದೀರಾ? ಕಾಫಿ ಕಪ್ನ ತಗೊಂಡು ಹೋಗಿ ಅಲ್ಲಿಡು ಅಂತ. ಇಲ್ಲ ತಾನೆ, ನನ್ನನ್ನೇ ಬೇರೆ ಥರ ನೋಡ್ತೀರಾ, ಮಾಯಕ್ಕನೇ ಒಂಥರ ನೋಡ್ತೀರಾ. ನಾನು ಸುಮ್ಮನೆ ಇರ್ತೀನಿ ಅಂದರೆ ಅದು ನನ್ನ ದೌರ್ಬಲ್ಯ ಅಲ್ಲ ಅಕ್ಕ, ಅದು ನನ್ನ ಶಕ್ತಿ. ಇದೊಂದ್ಸಲ ತಗೊಂಡು ಹೋಗ್ತೀನಿ, ಮುಂದಿನ ಸಲ ನೀವು ಕುಡ್ದಿದ್ದ ಕಾಫಿ ಕಪ್ನ ನೀವೇ ತಗೊಂಡು ಹೋಗಿಡಿ. ಏನ್ ಬೆಳ್ಳಿ, ಮುತ್ತು ಮಾವ ನಿನ್ನ ಸಿಗಲ್ಲ, ನಿನ್ನ ಮದ್ವೆ ಆಗಲ್ಲ, ನನ್ನನ್ ಮದ್ವೆ ಆಗ್ತದಾರೆ ಅಂತ ಇಷ್ಟೊಂದು ಸಿಟ್ ಮಾಡ್ಕೋತಿದ್ಯಾ? ಸ್ವಲ್ಪ ಕೂಲ್ ಆಗು, ಇಲ್ಲ ಬಲೂನ್ ಬರ್ಸ್ಟ್ ಆದಾಗೆ ನೀನು ಬರ್ಸ್ಟ್ ಆಗೋಗ್ತೀಯ. ಸರಿ, ಈ ಸರಿ ನಿನ್ನನ್ನ ಕ್ಷಮಿಸಿದ್ದೀನಿ. ಹೋಗೋಣ, ಆಪಲ್ ಜ್ಯೂಸ್ ಮಾಡ್ಕೊಂಡ್ ಬಾ. ನಾನು ಮುಂಚೆನೇ ಹೇಳಿದ್ನಲ್ಲ ಅಕ್ಕ, ನಾನೀ ಮನೆಗೆ ಕೆಲಸದೊಳಗೆ ಬಂದಿಲ್ಲ. ನೀವು ಮುತ್ತು ಮಾವಂಗೆ ಮಾವನ ಮಗಳಾಗಬೇಕು, ನಾನು ಅತ್ತೆ ಮಗಳಾಗಬೇಕು, ಅಷ್ಟೇ ವ್ಯತ್ಯಾಸ ಇರೋದು. ನಿಮಗೆ ನಿಜವಾಗ್ಲೂ ಆಪಲ್ ಜ್ಯೂಸ್ ಬೇಕು ಅಂದರೆ ಮನೆಯಲ್ಲಿ ಕೆಲಸದವ್ರಿದ್ದಾರೆ, ಅವ್ರ ಕೈಲೇ ಮಾಡಿಸ್ಕೊಂಡು ಕುಡೀರಿ. ಇಷ್ಟೊಂದು ಸೊಕ್ಕು ನನ್ನ ಮುಂದೆನೆ ದಿಮಾಗ್ ತೋರಿಸಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ದಿಮಾಕ್ ಅಲ್ಲ ಅಕ್ಕ, ಇದು ನನ್ನ ಹಕ್ಕು. ಈ ಮನೆಯಲ್ಲಿ ನಿಮ್ಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನನಗೂ ಇದೆ. ನಾನು ನನ್ನ ಇಷ್ಟದ ಪ್ರಕಾರ ನಡ್ಕೋಬಹುದು. ನೀವು ಪ್ರೀತಿಯಿಂದ ಕೇಳಿ, ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ.
ಆದರೆ ಈ ಥರ ಆರ್ಡರ್ ಎಲ್ಲ ಮಾಡಬೇಡಿ. ನನಗೆ ತಿರುಗಿಸಿ ಮಾತಾಡೋಷ್ಟು ಧೈರ್ಯ ಬಂದಿದ್ಯಾ ನಿನಗೆ? ನಿನ್ನ